ಚರತಿ ಅಪ್ರಾಪ್ತಿತಃ ಪ್ರಾಪಣಂ. ಎಲ್ಲರೂ ಕೂಡ ಹುಟ್ಟುವಾಗ ಸಾಮಾನ್ಯ ಒಂದು ಪ್ರಾಣಿಯ ಹಾಗೆ, ಜಂತುವಿನ ಹಾಗೆ ಹುಟ್ಟಿರುವುದು. ಅವನಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಹೇಗೆ ಇರಬೇಕು, ಹೇಗೆ ಜೀವನ ಮಾಡಬೇಕು, ಅದು ಯಾವುದೂ ಗೊತ್ತಿಲ್ಲ. ಈ ಪ್ರಕೃತಿಯ ಜೊತೆಗೆ ನಾವು ಬದುಕಬೇಕಾದ್ದು ನಮ್ಮ ಕರ್ತವ್ಯ, ಅದು ಮಾನವತೆ. 84 ಲಕ್ಷ ಜೀವರಾಶಿಗಳು ಅಂತ ಕೇಳಿದ್ದೇವಲ್ಲ, ಆ ಜಗತ್ತಿನ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಕೊಡಬೇಕಾದ ದೊಡ್ಡ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದನ್ನ ತಿಳ್ಕೊಂಡು ನಾವು ಜೀವನ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಅಂತ ಅನ್ನಿಸ್ತದೆ. ಅದನ್ನೇ ಮಾನವತೆ ಅಂತ ಕರೆಯುವುದು. ನಮ್ಮ ಎಲ್ಲರ ಜೀವನ ಏನು ಕೇಳಿದ್ರೆ, ಎಲ್ಲಿಯೋ ಒಂದು ಹಂತದಲ್ಲಿ ಕಲಿಬೇಕಿತ್ತು, ಏನನ್ನ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ ಅಂತ ದೊಡ್ಡವರಾದ ನಂತರ ನಮಗೆ ಎಷ್ಟೋ ಸಲ ಅನ್ನಿಸ್ತದೆ, ನಾನು ಚಿಕ್ಕದಿರ್ಬೇಕಾದ್ರೆ ಹೀಗೆ ಆಗಬೇಕಿತ್ತು, ನನ್ನ ಅಪ್ಪ ಅಮ್ಮ ನನಗೆ ಇದನ್ನು ಹೇಳಬೇಕಿತ್ತು, ಅಥವಾ ನಾನು ಮಾಡಿದ ತಪ್ಪಿದು. ತಿದ್ದಿಕೊಳ್ಳಿಕ್ಕೆ ಸಮಯ ಕಳೆದಿರ್ತದೆ. ಅಮ್ಮನ ಮಾತಾಡಬಾರ್ದು, ಆದ್ರೂ ಸಿಟ್ಟು ತಡ್ಕೊಳ್ಳಿಕ್ಕಾಗದೆ ಒಂದೊಂದ್ಸಲ ಅಮ್ಮನಿಗೆ ಬೈದಿರ್ತೇವೆ. ಅಮ್ಮನಿಗೆ ಬೈಲಿಕ್ಕೆ ನಮಗೆ ಅಧಿಕಾರ ಎಲ್ಲಿದೆ? ಅಪ್ಪ ಅಮ್ಮ ತಪ್ಪು ಮಾಡಿದ್ರೆ ತಲೆ ಇಟ್ಟುಕೊಳ್ಳಿ, ಕೇಳಲಿಕ್ಕೆ ನಮಗೆ ಅಧಿಕಾರನೇ ಇಲ್ಲ ಕೇಳಲಿಕ್ಕೆ. ಅಪ್ಪ ಅಮ್ಮ ತಪ್ಪು ಮಾಡಿದ್ರೆ ಕೇಳಲಿಕ್ಕೆ ಬೇರೆಯವರಿದ್ದಾರೆ, ಅವರು ಕೇಳಿಕೊಳ್ತಾರೆ. ನಾವು ರಾಮನಂತವರನ್ನು ಗಮನಿಸಬೇಕು. ಅಪ್ಪ 1000 ತಪ್ಪು ಮಾಡಿದ, ದಶರಥ ಅಂತ ಹೆಸರು, 10 ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ ಅವರ ರಥ. ಅಪ್ಪ ಮಾಡಿದ 1000 ತಪ್ಪು ಒಟ್ಟಿಗೆ ಇದ್ದಂತ ಮಗನಿಗೆ ಕಂಡಿದೆ ಅಂತ ರಾಮನಿಗೆ. ತಪ್ಪಿ ಕೂಡ ಅಪ್ಪನಿಗೆ ಒಂದು ದಿನ ಒಂದು ಅಕ್ಷರ ಮಾತಾಡ್ಲಿಲ್ಲ. ರಾಜಾನು ಬಹುವಲ್ಲಭ, ನಮಗೆ ಗೊತ್ತಿದ್ದ ಹಾಗೆ ಪಟ್ಟದರಸಿಯರು 3 ಜನ ಇದ್ರು. ಎಷ್ಟು ಜನ ಹೆಂಡತಿರ ಅಪ್ಪನಿಗೆ? ರಾಮನಿಗೆ ಖಂಡಿತ ಸರಿ ಇಲ್ಲ ಅಪ್ಪ ಮಾಡಿದ್ದು ಅಂತ. ಬಾಯಿ ತೆಗೆದು ಒಂದು ದಿನ ಹೇಳಿಲ್ಲ ಅಂತ. ಅದರ ಬದಲಿಗೆ ಅವತ್ತು ತೀರ್ಮಾನ ತಗೊಂಡ, ಅಪ್ಪ ಮಾಡಿದ ತಪ್ಪನ್ನ ನನ್ನ ಜೀವನದಲ್ಲಿ ನಾನು ಮಾಡೋದಿಲ್ಲ, ನಾನು ಏಕಪತ್ನಿ ವ್ರತಸ್ಥನಾಗಿರ್ತೇನೆ. ಹೀಗೆ ಒಂದು ಪುಟ್ಟ ಯಾವ ತಪ್ಪು ಅಂತ ಅವನಿಗೆ ಅನ್ನಿಸಿತವ ಅದನ್ನೆಲ್ಲ ತನ್ನ ಜೀವನದಲ್ಲಿ ತಾನು ಮಾಡಬಾರದು ಅಂತ ತಿದ್ದಿಕೊಂಡ. ಮಕ್ಕಳು ಮಾಡಬೇಕಾದ್ದು ಅಂತ. ಅಮ್ಮ ಮಾತಾಡಿದ ರೀತಿ ಸರಿ ಇಲ್ಲ, ಅಪ್ಪ ಮಾಡಿದ್ದು ಸರಿ ಇಲ್ಲ ಅನ್ನಿಸಿದ್ರು ಕೂಡ ಹೇಳಲಿಕ್ಕೆ ನಾವು ತೀರ್ಮಾನ ತಗೊಳ್ಬೇಕು. ನನ್ನ ಜೀವನದಲ್ಲಿ ನಾನು ಇದನ್ನು ಮಾಡೋದಿಲ್ಲ. ಅಪ್ಪ ಅಮ್ಮನಿಗೆ ಬೇರೆಯವರಿದ್ದಾರೆ ದೊಡ್ಡವರು, ಅವ್ರು ಹೇಳಬೇಕಾದಾಗ ಹೇಳ್ತಾರೆ, ಹೇಳಲಿಕ್ಕೆ ಸಾಧ್ಯ ಇರುವರು. ಯಾವತ್ತೂ ಕೂಡ ಅಪ್ಪ ಅಮ್ಮನಿಗೆ ಎದುರು ಮಾತಾಡಬಾರ್ದು. ತಪ್ಪಿ ನಾವು ಆದ್ರೆ ಸಿಟ್ಟು ಬಂದು ಒಂದೊಂದ್ಸಲ ಮಾತಾಡಿರ್ತೇವಲ್ಲ, ಹಾಗೆ ಅಪ್ಪ ಅಮ್ಮನಿಗೆ ಎದುರು ಮಾತಾಡಿದ್ರಿಂದಾಗಿ ನಮಗೆ ಪಾಪ ಬರ್ತದೆ ಅಂತ ಲೆಕ್ಕ. ಆ ಬಂದಂತಹ ಪಾಪವನ್ನು ಅಪಕರ್ಷಣ ಮಾಡ್ಲಿಕ್ಕೆ, ಪಾಪ ದೂರ ಆಗ್ಬೇಕು ನಮ್ಗೆ. ಹಾಗೆ ಮಾತಾ ವಚನ ಉಲ್ಲಂಘನ ಸ್ಥಾವರ ಜಂಗಮಾದಿಹರಣ ಅಂತೆಲ್ಲ ಅದಕ್ಕೆ ವಾಕ್ಯ ಇದೆ. ಅಪ್ಪ ಅಮ್ಮನ ವಚನ ಉಲ್ಲಂಘನ, ಹೇಳಿದ ಮಾತನ್ನು ಬಟ್ಟೆ ಮಡಚಿಡು ಮಗ ಮಲ್ಪ. ಶಾಲೆಯಿಂದ ಒಂದು ಸಂಜೆ ಎಲ್ಲ ಒಗ್ಗ ಹಾಕಿದಾಳೆ, ಮಡಚಿ ಒಣಗಿಗೆ ಹಾಕಿದ್ರೆ ಒಣಗಿ ಆಗಿದೆ, ತಂದು ರಾಶಿ ಹಾಕಿದಾಳೆ, ಹೊರ ಮಾಡ್ತದಿಲ್ಲ ಮಗ ಮಲ್ಪ. 10 ಸಲ ಹೇಳಿದ್ರು, ಮಾಡ್ತೇನೆ ಹೇಳಿದಾಳೆ, ನಿಮಗೆ ಅರ್ಥ ಆಗುದಿಲ್ಲ. ಮತ್ತೆ ಬಂದು ಅಪ್ಪನ ಹತ್ರ ಹೇಳಿದ್ದೆ ಅಂತ ಬೈದು ಅಂತ ಇಟ್ಕೊಳ್ಳಿ. ಪುನಃ ಅಮ್ಮನಿಗಿಂತ ದೊಡ್ಡ ಸ್ವರ ಮಾಡಿ ಈ ಮಗಳು ಬೈತು. ಮಲ್ಪಂದ ಬಣ್ಣ ಇಲ್ಲಿ ಕೇಳಿದ್ವಿ ಬಣ್ಣ ಮಲ್ತುದತ್ತೆ ಹೋದ 12 ಹೋಗಿಯಾಳು. ಎಷ್ಟು ಸಲ ಹೇಳ್ಬೇಕು, ನೀವು ಯಾವಾಗ ಮಾಡುದು? ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಮ್ಮನಿಗೆ ಅಂತ 1 ಸಲ 2 ಸಲ ಹೇಳ್ತಾಳೆ. ಮತ್ತೆ ಅಪ್ಪನ ಹತ್ರ ಹೇಳ್ತಾಳೆ, ಯಾರ ಹತ್ರ ಹೇಳ್ತಾಳೆ. ಆಗ್ಲೂ ಕೂಡ ನಾವು ಮಾಡಿದ್ದು ತಪ್ಪಲ್ಲ, ಅಮ್ಮ ಬೈದದ್ದು ತಪ್ಪು ನಮಗೆ. ಹೀಗೆಲ್ಲ ಅಮ್ಮನ ಹತ್ರ ವ್ಯವಹಾರ ಮಾಡಿರ್ತೇವೆ. ಅಂತಹ ಮಾಡಿದ ವಚನ ಉಲ್ಲಂಘನ, ಮಾತನ್ನು ಮೀರಿ ನಾವು ನಡೆದದ್ದಕ್ಕೋಸ್ಕರ ಬಂದಂತಹ ಪಾಪ ನಮ್ದು ಪರಿಹಾರ ಆಗಲಿ. ಅಪ್ಪ ಅಮ್ಮನ ಅನುಗ್ರಹದಿಂದ ಅಪ್ಪ ಅಮ್ಮನಿಗೆ ಎಷ್ಟು ಶಕ್ತಿ ಉಂಟ ಅಷ್ಟು ಇಬ್ಬರ ಶಕ್ತಿ ಸೇರಿಸಿ ನಿಮ್ಮ ಹತ್ರ ಇದೆ ಈಗ ಶಕ್ತಿ. ಅವರ ಅಪೇಕ್ಷೆ ಇದೆ, ಹಾರೈಕೆ ಇದೆ, ಆಶೀರ್ವಾದ ಇದೆ. ಒಂದು ದಿನ ಅವರಿಬ್ಬರಿಗಿಂತ ನೀವು ದೊಡ್ಡವರಾಗಿ ಒಳ್ಳೆಯವರಾಗಿ ಬಾಳಬೇಕು ಅಂತ. ಅಂತಹ ಅಪ್ಪ ಅಮ್ಮ ಅಪೇಕ್ಷೆ ಪಟ್ಟ ರೀತಿಯಲ್ಲಿ ನಾನು ಒಳ್ಳೆ ಮಗಳಾಗಿ ಒಳ್ಳೆ ಮಗನಾಗಿ ಬದುಕಬೇಕು, ನಾನು ಜೀವನ ಮಾಡಬೇಕು. ನಾನು ಕಲಿತ ವಿದ್ಯೆಗಿಂತ ಹೆಚ್ಚು ಅದರ ಜೊತೆಯಲ್ಲಿ ನನ್ನ ಹತ್ರ ವಿನಯ ಇರಬೇಕು. ನಾಳೆಯ ದಿನ ನಿಮ್ಮನ್ನು ನೋಡಿ ಉಳಿದವರು ಇದು ಯಾರ ಮಗು ಅಂತ ಹೆಮ್ಮೆಯಿಂದ ಕೇಳುವ ಹಾಗಾಗಬೇಕು ಅನ್ನುವ ಉದ್ದೇಶದಿಂದ ನಾನು ನನ್ನ ಹೆತ್ತ ಅಪ್ಪ ಅಮ್ಮನ ಕಾಲನ್ನು ತೊಳೆದು ಪಾದ ಪೂಜನ ಕಾಲು ತೊಳೆದು ಅಪ್ಪ ಅಮ್ಮನಿಗೆ ಪೂಜೆ ಮಾಡ್ತೇನೆ. ನಾನು ಮಾಡಿದ ಪಾಪದರಣ ಸ್ವಲ್ಪ ಆದರೂ ಕಡಿಮೆ ಆಗಲಿ. ಇನ್ನು ಮುಂದೆಗೆ ಅಪ್ಪ ಅಮ್ಮನ ಮಾತನ್ನು ಮೀರದೆ ಅವರಿಗೆ ಗೌರವ ಕೊಟ್ಟು ಬದುಕಲಿಕ್ಕೆ ಬೇಕಾದ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹ ಮಾಡಲಿಕ್ಕೆ ಆರಂಭದಲ್ಲಿ ಸಂಕಲ್ಪ ಮಾಡುದು. ಪೂಜೆಯನ್ನು ಆರಂಭ ಮಾಡುವ.
ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ರೆ ಯಾವುದೋ ಪಾಪಗಳಿದ್ರೆ ಜನ್ಮಾಂತರ ಕೃತಾನಿಕ, ಈ ಜನ್ಮದಲ್ಲೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿದ್ರೂ ಕೂಡ ಅಪ್ಪ ಅಮ್ಮನ ಕಾಲು ಹಿಡಿದ್ರೆ ಅಂತ ಪಾಪ ಪರಿಹಾರ ಆಗ್ತದೆ ಅಂತ, ತಾನಿ ವಿನಶ್ಯಂತಿ ಅಂತ ಪಾಪಗಳೆಲ್ಲ ದೂರ ಆಗ್ತದೆ ನಿಮ್ಮ ಆಶೀರ್ವಾದ ಇದ್ರೆ. ಅದಕ್ಕೋಸ್ಕರ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನಿಮ್ಮ ಅನುಗ್ರಹದಿಂದ ನನ್ನ ತಪ್ಪುಗಳು ಯಾವುದಾದ್ರೂ ನನ್ನ ಜೀವನದಲ್ಲಿ ನಾನು ಮಾಡಿದ್ದಿದ್ರೆ, ನನ್ನ ಬಾಯಿಯಿಂದ ಕೆಟ್ಟ ಶಬ್ದಗಳು ಬಂದದ್ದಿದ್ರೆ, ನಾನು ನಿಮಗೆ ಕೆಟ್ಟ ಶಬ್ದಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ಬೈದದ್ದಿದ್ರೆ, ಕೆಟ್ಟ ಶಬ್ದಗಳು ನನ್ನ ಬಾಯಿಂದ ಬಂದದ್ದಿದ್ರೆ, ನನ್ನ ವ್ಯವಹಾರ, ನಾನು ಮಾಡಿದ ವ್ಯವಹಾರದಿಂದ ನಿಮಗೆ ಮನಸ್ಸಿಗೆ ನೋವಾಗಿದ್ರೆ ಅದೆಲ್ಲವನ್ನ ಬಿಟ್ಟು ಬಿಡಿ. ನಿಮ್ಮ ಕಾಲು ಹಿಡಿತಾ ಇದ್ದೇನೆ. ನಾನು ಮಾಡಿದ ತಪ್ಪೆ ಎಲ್ಲ, ಯಾವುದೆಲ್ಲ ತಪ್ಪುಗಳುಂಟ ಎಲ್ಲವನ್ನು ಕ್ಷಮೆ ಕೊಡಿ. ನನಗೆ ಜೀವನದಲ್ಲಿ ಒಳ್ಳೆ ವಿದ್ಯೆ, ಬುದ್ಧಿ, ವಿನಯ, ಸದ್ಗುಣ ಇದೆಲ್ಲವೂ ಕೂಡ ನಿಮ್ಮ ಆಶೀರ್ವಾದದಿಂದ ನಾನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಕಾಲು ಹಿಡಿತೇನೆ. ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಾನು ಒಳ್ಳೆಯವನಾಗುವ ಹಾಗೆ ನಾಳೆಯ ದಿನ ಇಂಥವಳ ಮಗಳು, ಇಂಥವಳ ಮಗ ಅಂತ ಹೇಳಿಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡುವ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಬೇಕಾದ ಒಳ್ಳೆ ಅನುಗ್ರಹ, ಆಶೀರ್ವಾದ ನನಗೆ ಮಾಡಿ ಅಂತ ಅಪ್ಪ ಅಮ್ಮನ ಹತ್ರ ಕೇಳಿಕೊಳ್ಳುದು. ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಪ್ರಸ್ತುತಿ.